ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆಹಚ್ಚಿ ನಮಸ್ಕಾರ. ಮರಣ ಒಂದು ಉತ್ಸವ, ಅದನ್ನು ಉತ್ಸವದಂತೆಯೇ ಸಂಭ್ರಮಿಸು ಎಂದಿದ್ದರು ಸತ್ಯಕಾಮ. ಅವರ ದೇಹ ತ್ಯಾಗದ ನಂತರ ಇಂದಿಗೆ 22 ವರ್ಷಗಳು. ಅಂದಿನಿಂದ ಆರಂಭವಾದ ಆ ಪುಣ್ಯತಿಥಿಯ ಕಾರ್ಯಕ್ರಮ ಪಿಂಡ ಪ್ರದಾನದ ಶ್ರಾದ್ದ ಮಾತ್ರವಾಗದೆ ಸರ್ವರನ್ನು ವ್ಯಾಪಿಸಿ ಸೇರಿಸಿ ಅವರೆಲ್ಲರ ಜೊತೆಗೂ ಕೂಡಿ ಬೆರೆಯುವ ಒಂದು ಉತ್ಸವವಾಗಿಯೇ ದಿನದಿಂದ ದಿನಕ್ಕೆ ನಡೆಯುತ್ತಿದೆ. ಕಳೆದ 22 ವರ್ಷಗಳ ಹಿಂದೆ ಆರಂಭವಾದಾಗ 100 ಜನ ಪ್ರೇಕ್ಷಕರ ಜೊತೆಗೆ ಪ್ರಾರಂಭವಾದ ಒಂದು ಸತ್ಯಕಾಮರ ಸ್ಮರಣೆ ಈಗ 1200, ಕೆಲವೊಮ್ಮೆ 1500 ಜನ ಪ್ರೇಕ್ಷಕರ ಜೊತೆಗೆ ಒಂದು ಸಂಭ್ರಮದ ಉತ್ಸವವಾಗಿ ಕಲ್ಲಹಳ್ಳಿಯಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಭ್ರಮವಾಗಿ ನಡೆದು ಬರುತ್ತಿದೆ. ಮರಣ ಅವರು ಹೇಳಿದ ಹಾಗೆ ಉತ್ಸವವಾದದ್ದು ನಮ್ಮೆಲ್ಲರ ಅರಿವಿಗೂ ಬಂದಿದೆ. ಅದು ಕೇವಲ ಅವರ ಮರಣವಲ್ಲ, ನಮ್ಮೆಲ್ಲರ ಮರಣವು ಅಂಥದೇ ಒಂದು ಉತ್ಸವದ ಭಾವವಾಗಿ ನಾವು ಅನುಭವಿಸುವಂತೆ ಆಗಬೇಕು ಎಂಬ ಪಾಠವನ್ನೂ ಹೇಳಿಕೊಟ್ಟಿದೆ. ಈ ವರ್ಷ ಕೊರೋನಾದ ಬಾಧೆ, ಜಗದ ಎಲ್ಲರೂ ಕೂಡ ತಮ್ಮ ತಮ್ಮ ದುಃಖದ ಏಕಾಂತದಲ್ಲಿ ಒಂದು ವಿಶೇಷ ಬದುಕನ್ನು ಕಳೆಯುತ್ತಿರುವ ಕಾಲ. ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷದಂತೆ ಸಾರ್ವಜನಿಕವಾಗಿ ಎಲ್ಲರನ್ನೂ ಒಳಗೂಡಿಸಿ ಒಂದು ಅಕ್ಕರೆಯ, ಮಮತೆಯ, ಪ್ರೀತಿಯ ವಾತಾವರಣದಲ್ಲಿ 3 ದಿನ ಸೇರುತ್ತಿದ್ದಂತಹ ಸಂಭ್ರಮವನ್ನು ಆಚರಿಸುತ್ತಿಲ್ಲ. ಅದು ಜಗತ್ತು ಮತ್ತು ಭಗವಂತ ನಮಗೆ ಆದೇಶಿಸಿದ ಅವನ ಇಚ್ಛೆಯ ಪ್ರಕಾರದ ನಡೆಗೆ ಯೋಗ್ಯವಾದುದು ಎಂದೇ ನಮ್ಮ ತಿಳುವಳಿಕೆ. ಸಂಭ್ರಮ ಮತ್ತು ಪ್ರದರ್ಶನದ ಆ ಆಡಂಬರ ಇಂತಹ ಉತ್ಪಾತದ ಸಂದರ್ಭದಲ್ಲಿ ಸಲ್ಲದು ಎಂದು ನಾವು ಅವನಿಚ್ಛೆಯಂತೆ ನಮ್ಮೊಳಗೆ ಕುಳಿತು ಈ ಸತ್ಯಕಾಮ ಆರಾಧನೆಯನ್ನು ಕೂಡ ಒಂದು ಏಕಾಂತದ ಅನುಸಂಧಾನ ಎಂದು ಈ ಬಾರಿ ಅದನ್ನು ಹೊಸ ರೀತಿಯಲ್ಲಿ ನಮ್ಮ ಮನೆಯ ಒಳಗೆ ನಾವು ಸತ್ಯಕಾಮರನ್ನು ನೆನೆಯುವಂತೆ ಈ ಒಂದು ಹೊಸ ಪ್ರಯೋಗವನ್ನು ನಿಮ್ಮ ಜೊತೆಗೆ ಮಾಡುತ್ತಿದ್ದೇವೆ. ಕಳೆದ ಎಷ್ಟೋ ವರ್ಷಗಳಿಂದ ನಾವು ಎಂದೂ ಸತ್ಯಕಾಮರ ಕುರಿತಾಗಿ ಮಾತಾಡಿಸಿಲ್ಲ ಮತ್ತು ಸತ್ಯಕಾಮರನ್ನು ಪರಿಚಯಿಸುವುದಕ್ಕಾಗಿಯೂ ಯಾರನ್ನೂ ಕರೆದಿರಲಿಲ್ಲ. ಕಾರಣವಿಷ್ಟೇ, ಸತ್ಯಕಾಮರಿಗೆ ಅವರ ಕುರಿತು ಯಾರೇ ಅವರ ಮುಂದೆ ನಿಂತು ಹೇಳಿದರೆ ಅವರು ಅಲ್ಲಿಂದ ಹೊರಟು ಹೋಗಿ ಬಿಡುತ್ತಿದ್ದರು. ಸತ್ಯಕಾಮರನ್ನು ಸ್ವತಃ ಅನ್ವೇಷಿಸಲಿ, ನಾವು ಯಾರಿಗೂ ಅವರ ಕುರಿತು ಹೇಳುವುದು ಬೇಡ ಎಂದೇ ನಾವು ಆ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಕಳೆದ 2006ರಲ್ಲಿ ಸತ್ಯಕಾಮರ ಅತ್ಯಂತ ಸ್ನೇಹಿತ ಮತ್ತು ಅವರನ್ನು ಇಂದಿಗೂ ತನ್ನ ಗುರು ಎಂದೇ ಹೇಳಿಕೊಳ್ಳುವ ಶ್ರೀ ರವಿ ಬೆಳಗೆರೆಯವರು ಒಬ್ಬ ಮುಖ್ಯ ಅತಿಥಿಯಾಗಿ ಕಲ್ಲಹಳ್ಳಿಗೆ ಬಂದಿದ್ದರು. ಆಗ ಅವರು ಸತ್ಯಕಾಮರ ಕುರಿತು ನಾವು ಏನು ಹೇಳದೆ ತಾನಾಗಿಯೇ ಸತ್ಯಕಾಮರ ಕುರಿತು ಮಾತನಾಡಿದ್ದರು. ಆ ಮಾತನ್ನೇ ನಿಮ್ಮ ಜೊತೆಗೆ ಇಂದು ಪ್ರಥಮ ಬಾರಿಗೆ ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳುತ್ತಾ ಅದನ್ನೇ ಈ ವರುಷದ ಸತ್ಯಕಾಮರ ಪುಣ್ಯತಿಥಿಯ ಅಥವಾ ಆರಾಧನೆಯ ಅಥವಾ ಸಂಭ್ರಮೋತ್ಸವದ ಒಂದು ನುಡಿ ನಮನ ಎಂದು ನಾವು ಭಾವಿಸಿದ್ದೇವೆ. ದಯವಿಟ್ಟು ನಮ್ಮ ಜೊತೆಗೆ ಇರಬೇಕು ಮತ್ತು ನಮ್ಮನ್ನು ಹರಸಬೇಕು ಎಂದು ಪ್ರಾರ್ಥಿಸುತ್ತಾ ನಮಿಸುತ್ತೇನೆ. ಮಲ್ಲಿಕಾರ್ಜುನ ಹೆಗಡೆಗೆ ಅವರೇ ನನ್ನನ್ನು ಪರಿಪರಿಯಾಗಿ ಪರಿಚಯಿಸಿದ ವೀಣಾ ಬನ್ನಂಜೆ ಅವರೇ, ವೀಣಾ ಎಷ್ಟು ಇಷ್ಟವಾದಂಥ ಹೆಣ್ಣು. ಸತ್ಯಕಾಮರ ಸಾವನ್ನ ಆಕೆಯ ಬಾಯಲ್ಲಿ ನಾನು ಇವತ್ತೇ ಕೇಳ್ತಿರೋದು. ಒಬ್ಬ ತಾಯಿ ತನ್ನ ಮಗುವನ್ನ ಶಾಲೆಗೆ ಬಿಟ್ಟು ಬಂದದ್ದನ್ನು ವರ್ಣಿಸಿದ್ರೆ ಹೇಗಿರ್ತಿತ್ತು, ವೀಣಾ ಸತ್ಯಕಾಮರ ಸಾವನ್ನ ವರ್ಣಿಸಿದ್ದು ಹಾಗಿತ್ತು ಅಂತ ನಾನು ಭಾವಿಸ್ತೇನೆ. ಈ ಜಾಗಕ್ಕೆ ನೀವು ನನ್ನನ್ನು ಕರೆದ್ರಿ, ನಾನು ಬರಲಿಲ್ಲ, ತಪ್ಪಿಸ್ಕೊಂಡೆ, ಇದೆಲ್ಲ ನಿಜ.
ಆದ್ರೆ ಬಹುಶಃ ವೀಣೆಗೆ ಚೆನ್ನಾಗಿ ಗೊತ್ತು, ನಾನು ಈ ಜಾಗಕ್ಕೆ ತುಂಬಾ ಹಿಂದೆನೆ ಬರ್ಬೇಕಾಗಿತ್ತು, ಸತ್ಯಕಾಮರು ಇದ್ದಾಗ ಬರ್ಬೇಕಾಗಿತ್ತು. ಸತ್ಯಕಾಮರು ತೀರ್ ಹೋಗಿದ್ದಾರೆ, ಅವರನ್ನಲ್ಲಿ ಮಲಗಿಸಿದೀವಿ ಅಂತ ನೀವು ಯಾರಾದ್ರೂ ಭಾವಿಸಿದ್ರೆ ಅದು ನಮ್ಮೆಲ್ಲರ ಸಾಮೂಹಿಕ ದಡ್ಡತನಕ್ಕೆ ಸಾಕ್ಷಿಯಾಗಿದೆ. ಕೆಲವರಿಗೆ ಮಾತ್ರ ಸಾವು ಸಾಧ್ಯ, ಕೆಲವರು ಮಾತ್ರ ಸತ್ತು ಹೋಗ್ತಾರೆ, ಕೆಲವು ಮಾತ್ರ ಸತ್ತು ಹೋಗ್ತವೆ, ಕೆಲವು ಮಾತ್ರ ಸಾಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅಸಾಧ್ಯತೆಗಳಲ್ಲಿ ನನಗೆ ಕಾಣಿಸಿದ ಇಬ್ಬರು ಮಹನೀಯರು ಅಂದ್ರೆ ಒಬ್ರು ಸತ್ಯಕಾಮರು, ಇನ್ನೊಬ್ರು ಆಚಾರ್ಯ ರಜನೀಶ್. ಅವರಿಬ್ಬರಿಗೂ ಕೂಡ ಬಹುಶಃ ಸಾವಿಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ದೃಷ್ಟಿಯಲ್ಲಿ ಅವರಿಬ್ರು ದೇ ಆರ್ ಇಂಟರ್ಮಿಲೇಟೆಡ್. ನನಗೆ ರಜನೀಶ್ರನ್ನ ಪರಿಚಯ ಮಾಡಿದವರು ಸತ್ಯಕಾಮರು. ನನ್ನ ಸತ್ಯಕಾಮರ ಸಂಬಂಧವೇ ಬಹಳ ವಿಚಿತ್ರವಾಗಿತ್ತು. ಈಗ ವೀಣಾ ಮಾತಾಡ್ತಾ ಇದ್ರೆ ನನಗೆ ಸತ್ಯಕಾಮರು ಮಾತಾಡಿದಾಗ ಅನಿಸ್ತಾ ಇದೆ. ನಾನು ವಿಷಯಕ್ಕೆ ಬರ್ತೀನಿ. ನಾನು ಐ ಆಮ್ ಗೋಯಿಂಗ್ ಟು ಟ್ರಬಲ್ ವೀಣಾ ಟುಡೇ. ಮೊಟ್ಟ ಮೊದಲನೇ ಎನ್ಕೌಂಟರ್ ಅಂದ್ರೆ ನನಗೆ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ರಾಮಚಂದ್ರ ಅನಂತ ಉಪಾಧ್ಯ ಅಂತ ಒಬ್ರು ಸಂಪಾದಕರು, ಆರ್ಯ ಉಪಾಧ್ಯ ಅಂತ, ಬಹಳ ದೊಡ್ಡ ಮನುಷ್ಯರು, ಬಹಳ ಓದ್ಕೊಂಡಂಥವ್ರು. ಅವರು ಸತ್ಯಕಾಮರ ಜೊತೆ ಕೆಲಸ ಮಾಡಿದ್ರು. ಅವರು ನಮ್ಮ ಗ್ರಾಮಾಯಣದ ರಾವ್ ಬಹದ್ದೂರು. ಈ ಸೀನಿಯರ್ಸ್ಗೆಲ್ಲ ಸತ್ಯಕಾಮರು ಆಸ್ ಎ ಜರ್ನಲಿಸ್ಟ್ ಗೊತ್ತಿತ್ತು, ಇವರು ಪತ್ರಕರ್ತರು ಅಂತ ಗೊತ್ತಿತ್ತು. ಪತ್ರಕರ್ತರು ಆದ ಸತ್ಯಕಾಮರ ಪರಿಚಯ ಅವರಿಗಿತ್ತು. ಅವ್ರು ಯಾರೂ ಕೂಡ ಪಂಚಮಗಳ ನಡುವೆ ಓದಿರಲಿಲ್ಲ. ಹೆಗ್ಗಳಿಕೆ ಅಂದ್ರೆ ನಾನು ಪಂಚಮಗಳ ನಡುವೆ ಓದ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನಾನು ತುಂಬಾ ಹಿಂದೆ ಓದಿದ್ದೆ. ಐ ವಾಸ್ ವೆರಿ ಯಂಗ್ ವೆನ್ ಐ ಗ್ರಾಜುಯೇಟೆಡ್. ನನ್ನ ಮಾವನ ಮಗಳು ಒಬ್ಳಿದ್ರು, ಇದ್ದಾಳೆ ಈಗಲೂ. ಅವಳನ್ನ ಇದ್ದಾಳಪ್ಪ, ವಯಸ್ಸಾಗಿದ್ದಾರೆ ನೀವೇ. ಅವಳ ದೌರ್ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲ, ಅವಳೊಂದು ಇಂಟರ್ ಕಾಸ್ಟ್ ಮದುವೆ ಮಾಡ್ತಾರೆ. ಹೀಗಾಗಿ ಅವಳನ್ನ ಎಲ್ಲರೂ ಮನೇಲಿ ಔಟ್ ಕಾಸ್ಟ್ ಮಾಡಿ, ಯಾರು ಅವಳ ಮನೆಗೆ ಹೋಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಅವಳನ್ನು ಕರೀತಿರ್ಲಿಲ್ಲ. ನನ್ನ ಆಸಕ್ತಿ ಏನಿತ್ತು ಗೊತ್ತಿಲ್ಲ, ನಾನು ಯಾವಾಗಲೂ ಅವಳ ಮನೆಗೆ ಹೋಗಿವೆ. ಅವಳಿಗೆ ಬಹಳ ಆನಂದ ಆಗೋದು ನಾನು ಹೋದ್ರೆ, ನೀನೊಬ್ಬನಾದ್ರೂ ಬರ್ತೀಯಲ್ಲ ಮರೆಯ ಅಂತ. ಅವಳ ಮನೆಯಲ್ಲಿ ಸತ್ಯಕಾಮರ ಪುಸ್ತಕ ನನಗೆ ಸಿಕ್ಕಿದೆ. ಸೊ ಪಂಚಮಗಳ ನಡುವೆ ಓದಿದ್ದೆ. ಆದ್ರಿಂದ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಭಾನುವಾರದ ಪುರವಣಿಯ ಸಂಪಾದಕನಾಗಿ ನೇಮಕ ಆದಾಗ ಸತ್ಯಕಾಮರಿಗೆ ಒಂದು ಪತ್ರ ಬರೆದೆ. ನಾನು ಸಂಯುಕ್ತ ಕರ್ನಾಟಕದ ಸಾಪ್ತಾಹಿಕ ಪುರವಣಿಯ 8 ಪುಟಗಳಿಗೆ ಸಂಪಾದಕನಾಗಿದ್ದೇನೆ. ಪತ್ರಿಕೆಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕಿದೆ, ದಯವಿಟ್ಟು ನನಗೆ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಬರೆದಿದೆ. ಅದಕ್ಕೆ ಆ ತರಹದ 2 ಪತ್ರಗಳನ್ನು ನಾನು ಒಂದು ತೇಜಸ್ವಿಗೆ ಬರೆದಿದ್ದೆ, ಇನ್ನೊಂದು ಸತ್ಯಕಾಮರಿಗೆ ಬರೆದಿದ್ದೆ. ತೇಜಸ್ವಿಗೆ ನಾನು ಕಸ್ತೂರಿಗೆ ಸಂಪಾದಕನಾಗಿ ಬರೆದಿದ್ದೆ. ಅವರು ಸಾಹಿತಿಗಳನ್ನ ಕೇಳಿ ಪತ್ರಿಕೆಯನ್ನ ಮಾಡಲೇಬೇಡ, ಅವರಿಗೆ ಪತ್ರಿಕೆ ಓದಲಿಕ್ಕೂ ಬರುವುದಿಲ್ಲ, ಈಗ ಕಸ್ತೂರಿ ಚೆನ್ನಾಗಿದೆ ಹಾಗೆ ಮುಂದುವರಿಸಿಕೊಂಡು ಹೋಗುವಂತ ಉತ್ತರ ಕೊಟ್ಟಿದ್ರು. ಆದ್ರೆ ಸತ್ಯಕಾಮರು ನನಗೆ ಬಹಳ ನನ್ನ ಮನಸ್ಸನ್ನ ತಾಕುವಂತ, ಇವತ್ತಿಗೂ ನಾನೊಂದು ಸಿದ್ಧಾಂತವನ್ನಾಗಿ ಸ್ವೀಕರಿಸಿದಂತ ಒಂದು ಮಾತು ಕೊಟ್ಟಿದ್ದೆ. ನಾನೇನ್ ಬರ್ತಿದೆ, ಈ ಪತ್ರಿಕೆ ಒಳ್ಳೇದು ಮಾಡಬೇಕು, ನೀವು ಸಲಹೆ ಕೊಡಿ ಅಂತ. ನಿನಗೆ ನೀನು ಒಳ್ಳೆಯದನ್ನು ಮಾಡಿಕೊಳ್ಳದ ಹೊರತು ಯಾವುದಕ್ಕೂ ಯಾರಿಗೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಹತ್ರಕ್ಕೆ ಬರ್ತಾ ಇರ್ತಾರೆ ಹುಡುಗರು, ಸಾರ್ ಈ ಸಮಾಜ ಏನಾದ್ರು ಮಾಡ್ಬೇಕು ಸರ್. ಗುರು ನೀನೇನಪ್ಪ ಮಾಡ್ತಾರೆ, ಈ ದೇಶಕ್ಕೋಸ್ಕರ ಮಾಡುವಂತೆ ಒಂದು ನೀನೇನ್ ಮಾಡ್ತೀನಿ. ಅದೊಂದು ಕ್ಲಿಯರ್ ವಿಷನ್. ನನಗೆ ನಾನು ಒಳ್ಳೆಯದನ್ನು ಮಾಡಿಕೊಳ್ಳದ ಹೊರತು ನಾನು ಯಾರಿಗೂ ಯಾವುದಕ್ಕೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. Unless you are healthy, unless you are very strong, unless you are very intelligent, you cannot do anything great to others. ಆಯ್ತು, ಈ ಪತ್ರ ಬರೆದ ಸ್ವಲ್ಪ ದಿವಸಗಳಾದ್ಮೇಲೆ ಸತ್ಯಕಾಮರ ಬಗ್ಗೆ ನನಗೆ ನೇಮಿನಾಥ್ ಸಿಗೋಕ್ಕೆ ಶುರುವಾದ. ನೇಮಿನಾಥ್ ಈಸ್ ವೆರಿ ವೆಲ್ ರೆಡ್. ಇವ್ರದೆಲ್ಲ ಒಂದು ಗ್ಯಾಂಗ್ ಇದೆ. ನೇಮಿನಾಥ್, S.V. ಜಯಶೀಲ್ ರಾವ್, ನರಸಿಂಹ, ಇವರೆಲ್ಲರೂ ಒಂದು ಗುಂಪು. ಇವರು ಎಲ್ಲ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ನಾನು ತುಂಬಾ ಗೌರವಿಸುವಂತ ಜನ. ಪ್ರಾಜ್ಞರು, ತುಂಬಾ ಚೆನ್ನಾಗಿ ಬರೆಯುವಂಥವ್ರು. ಇವರು ಎಲ್ಲರಿಗೂ ಒಂದು ಖಯಾಲಿ ಅಂದ್ರೆ
ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ತೋರಿಸೋದು. ಈ ಚಟ ಒಂದು ವಿಚಿತ್ರವಾದ ಚಟ ಇದೆ. ಈ ಚಟಕ್ಕೆ ಕಾರಣ ಕೂಡ ಇದೆ. ನಾನು ವೈಯಕ್ತಿಕ ವಿವರಗಳಿಗೆ ಹೋಗೋದಕ್ಕೆ ಪ್ರಯತ್ನಿಸ್ತೀನಿ ಅನ್ಕೋಬೇಡಿ. ನೇಮಿನಾಥರ ಅಣ್ಣ ಒಬ್ರು ಆಲ್ ಆಫ್ ಸಡನ್ನಿಂದ ಡಿಸಪಿಯರ್ ಆದ. ಅವರನ್ನು ಹುಡುಕಿಕೊಂಡು ನೇಮಿನಾಥರ ಸ್ನೇಹಿತರೊಬ್ರು ನನ್ನ ಮನೆಗೆ ಬಂದರು. ಬಳ್ಳಾರಿಯಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದಾರೆ ಅಂತ ನನಗೆ ಸುದ್ದಿ ಇದೆ, ನೀವು ಸ್ವಲ್ಪ ಸರ್ಚ್ ಮಾಡ್ತೀರಾ ಅಂತ. ಅವಾಗ ನನಗೆ 22 ವರ್ಷ. 22 ಅಂದ್ರೆ 1.5 ಕತ್ತೆ ವಯಸ್ಸು. ನೋಡಿದ್ರೆ ಪಾಪ ನನ್ನ ಕ್ಲಾಸ್ಮೇಟ್ ಮನೆ. ಅವ್ರು ಎದ್ದಕ್ಕೂ ಸ್ವಲ್ಪ ಗಾಬರಿ ಆದ. ಆಮೇಲೆ ಅವ್ನಿಗೆ ಸಂತೋಷ ಆಗ್ಬಿಡುತ್ತೆ, ನೀನು ಬಂದಿಲ್ಲ ಅಷ್ಟೇ ಖುಷಿ, ನಾನು ಹೆಂಡತಿಗೆ ಹೇಳ್ತಿದ್ರು ಟೀ ಮಾಡಿಸ್ತೀನಿ ಅಂತ ಕೂಗೋಣ. ಹಾಗೆ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನೇಮಿನಾಥ್ ಪರಿಚಯ. ಆ ನಂತರ ನೇಮಿನಾಥರು ತುಂಬಾ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು, ನೀವು ಬನ್ನಿ ಅಂತ. ನಾನು ತುಂಬಾ ಚೆನ್ನಾಗಿ ಮೋಟರ್ ಸೈಕಲ್ ಮತ್ತು ಸ್ಕೂಟರ್ ಓಡಿಸ್ತಾ ಇದ್ರಿಂದ ಜಯಶೀಲ್ ರಾಯರಿಗೂ ಡ್ರೈವರು, ನೇಮಿನಾಥ್ಗೂ ಡ್ರೈವರು, ಇವ್ರಿಗೂ ಡ್ರೈವರು. ಅವರ ಮೂಲಕ ನಾನು ಸತ್ಯಕಾಮರ ಬಗ್ಗೆ ಪದೇ ಪದೇ ಕೇಳಿಸ್ಕೊಳಕ್ ಶುರು ಮಾಡಿದೆ. ಬಹುಶಃ ಅವರು ಕೂಡ ನನ್ನ ಬಗ್ಗೆ ಸತ್ಯಕಾಮರಿಗೆ ಹೇಳಿದ್ರು ಅಂತ ಕಾಣುತ್ತೆ. ಒಂದ್ ದಿವಸ ಹುಬ್ಳಿ ಸಂಯುಕ್ತ ಕರ್ನಾಟಕ ಕಚೇರಿಯಲ್ಲಿ ಕೂತ್ಕೊಂಡು ಬರಿತಾ ಇದ್ದೆ. ಒಬ್ಬ ಎತ್ತರನೆಯ ದೃಢಕಾಯದ ಮನುಷ್ಯ, ಬೋರ್ಡ್ ತಲೆ, ಕನ್ನಡಕ ಅಂಡ್ ವೆರಿ ಶಾರ್ಪ್ ಐಸ್. ಅವರ ಬಾಗಿಲಲ್ಲಿ ನಿಂತ್ಕೊಂಡು ಹೀಗೆ ನೋಡ್ತಾ ಇದ್ರು. ಈ ಎನ್ ವಿ ಜೋಶಿ ಅವರಿದಾರಲ್ಲ, ನಿಮ್ಮ ಮುಧೋಳು, ಹೂ ರಿಟೈರ್ಡ್ ಆಸ್ ಎಡಿಟರ್ ಆಫ್ ಸಂಯುಕ್ತ ಕರ್ನಾಟಕ, ಬರ್ರಿ ಸತ್ಯಕಾಮರೆ ಅಂತ ಕೂಗೋದು. ಜೋಶಿ ಬರ್ತೀನಿರು, ಈ ಕಚೇರಿಯಲ್ಲಿ ಒಬ್ಬ ರವಿ ಬೆಳಗೆರೆ ಅಂತ ಇದ್ದಾನೆ, ಅವನ ಎಲ್ಲಿದ್ದಾನೆ ಅಂತ ಕೇಳಿದ. ಹೀಗೆ ತುಂಬಾ ಡ್ರಾಮಾಟಿಕ್ ಆಗಿ ಲೌಡ್ ಅನೌನ್ಸ್ಮೆಂಟ್. ನನಗೆ ತಕ್ಷಣ ಗೊತ್ತಾಗ್ತೀವಿ ಅಂತ ಎದ್ದು ಓಡಿದೆ ನಾನು. ಅದು ನನ್ನ ಅವರ ಮೊದಲನೇ ಭೇಟಿ. ಭೇಟಿಯಾದ ತಕ್ಷಣ ಶೇಕ್ ಹ್ಯಾಂಡ್ ಕೊಡೋದಿದೆಯಲ್ಲ, ಒಳ್ಳೆ ಕಲ್ಚರ್. ಭೇಟಿಯಾದ ತಕ್ಷಣ ನಮಸ್ಕಾರ ಅನ್ನೋದು ಇನ್ನೂ ಒಳ್ಳೆ ಕಲ್ಚರ್. ಚಿಕನ್ ಗುನ್ಯ ಕೂಡ ಬರೋಲ್ಲ. ಆದ್ರೆ ಭೇಟಿಯಾದ ತಕ್ಷಣ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ತೆಕ್ಕೆ ಪಡ್ಕೊಂಡು ತಂದ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಪ್ರೇಮ. ಆ ಪ್ರೇಮವನ್ನ ಮೊದಲನೇ ಭೇಟಿಯಲ್ಲೇ ಸತ್ಯಕಾಮರು ನನ್ನ ಮೇಲೆ ಮಳೆ ಸುರಿಸಿದ ಹಾಗೆ ಸುರಿಸಿದ್ರು ಅಂತ ನನಗೆ ಹೇಳ್ತಾರೆ. ಈ ಘಟನೆಯ ನಂತರ ನಾನು ಸತ್ಯಕಾಮರು ತುಂಬಾ ಸಲ ಪತ್ರ ಬರ್ಕೊಳ್ಳೋದು. ಅವ್ರು ನನಗೊಂದು ಕಾರ್ಡ್ ಬರೆಯೋರು. ಎಂತ ವಿಚಿತ್ರ ಕಾರ್ಡ್ ಬರೆಯೋರು ನನಗೆ. ಅವರು ಒಂದು ಪೋಸ್ಟ್ ಕಾರ್ಡ್. ನಾನು ಈಗ ಹಿಮಾಲಯದ ತಪ್ಪಲಲ್ಲಿ ಒಂದು ಚಿಕ್ಕ ಡೇರೆಯನ್ನು ಹಾಕಿಕೊಂಡು ಉಳಿದಿದ್ದೇನೆ. ರಾತ್ರಿಗೆ ಹಿಮಪಾತವಾದರೆ ನಾಳೆ ಬೆಳಿಗ್ಗೆಗೆ ನಾನು ಇರುವುದಿಲ್ಲ. ನಿಮಗೆ ಬಿಡುವಿದ್ದರೆ ದಯವಿಟ್ಟು ನನ್ನ ಮನೆಗೆ ಬನ್ನಿ ಅಂತ. ಯಾಕೆ ಸ್ವಾಮಿ, ನಾನು ಸುಖವಾಗಿರೋದು ಬೇಡವೇನೆ. He was a wonderful man, a mischievous man. ಯಾವ ಮನುಷ್ಯ ಮಿಸ್ಚಿವಸ್ ಆಗಿರ್ತಾನೋ ಅವನು ನಿಜವಾಗ್ಲೂ ಬಹಳ ಕ್ರಿಯೇಟಿವ್ ಆಗಿರ್ತಾನೆ. ಎರಡು ಒಟ್ಟೊಟ್ಟಿಗೆ ಇರುವಂತಹ ಈ ಬಹಳ ದೊಡ್ಡ ವೇದಾಂತಿಗಳ ಹತ್ರ 5 ನಿಮಿಷ ಮಾತಾಡಿದ್ರೆ ಕಾಯಿಲೆ ಬಂದಂಗೆ ಆಗುತ್ತದೆ. ನೀವು ಸತ್ಯಕಾಮರ ಜೊತೆ 1 hour ಮಾತಾಡಿದ್ರೆ ಒಂದು ಪುಸ್ತಕ ಓದಷ್ಟು ಸಂತೋಷ. ಸಣ್ಣ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೆ, ಅವ್ರ ಉತ್ತರಗಳನ್ನು ಹೇಳ್ತಾ ಹೋಗ್ತಾ ಇದ್ದೆ. ನಾನು ನಿಗ್ರಹ ಅಂತ ಕೇಳಿದೆ. ನಿಗ್ರಹ, ಕಂಟ್ರೋಲ್. ನಮಗೆ ನಿಗ್ರಹ ಗೊತ್ತೇ ಇಲ್ವಲ್ಲ, ವಿಗ್ರಹಗಳು ಗೊತ್ತು. ನಿಗ್ರಹ ಅಂದೆ, ಮದುವೆಯಾಗಿ ಇಷ್ಟು ವರ್ಷದ ನಂತರವೂ ನಿನಗದು ಸಾಧ್ಯವಾಗದೇ ಇದ್ದ ಮೇಲೆ ಅದಕ್ಕೆ ಪ್ರಯತ್ನ ಪಡಬೇಡ. ಗುರುವು ಅಂತಂದೆ. ಗುರುವು ಹೆಗಲ ಮೇಲಿನ ಹೆಣ. ಗುರುವನ್ನು ಇಳಿಸಬೇಕು. ಗುರುವು ನಿಂತ ನೀರು, ನೀನು ಮುನ್ನಡೆಯುವ ನಿರ್ಝರಿ. ನೀನು ನಿಂತ ನೀರಾಗಬಾರದಾದರೆ ಗುರುವನ್ನು ಹೆಗಲ ಮೇಲಿನಿಂದ ಇಳಿಸಬೇಕು. ಇವೆಲ್ಲ ನಾನು ಎಲ್ಲೂ ಬರೆದಿಟ್ಕೊಂಡಿಲ್ಲ, ನನ್ನ ಮನಸ್ಸಿನಲ್ಲಿ ಅಚ್ಚಾಗ್ಬಿಟ್ಟಿದೆ. ಸತ್ಯಕಾಮರಿಗೆ ಒಂದು ಅದ್ಭುತವಾದ ವಿಷನ್ ಇತ್ತು. ಇದನ್ನ ಹೀಗೆ ನೋಡಿದ್ರೇನೆ ಸರಿ ಅಂತ ತೀರ್ಮಾನಿಸುವಂತಹ ಮನಸ್ಸಿದೆಯಲ್ಲ, ಅದು ಎಷ್ಟು ವರ್ಷಗಳ ಏಕಾಗ್ರತೆ, ಎಷ್ಟು ವರ್ಷಗಳ ಚಿಂತನೆ, ಎಷ್ಟು ವರ್ಷಗಳ ನಡಿಗೆ, ಎಷ್ಟು ವರ್ಷಗಳ ಸಾಧನೆ, ಎಷ್ಟು ಸಾವಿರ ಗಂಟೆಗಳ ಮೌನದಿಂದ ಆ ಶಕ್ತಿ ಬಂದಿರುತ್ತೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೀಣಾ ಈಸ್ ವೆರಿ ಫಾರ್ಚುನೇಟ್. ಇಲ್ಲದೆ ಇದ್ರೆ ನಮ್ಮವ್ರು ಈಗಾಗಲೇ ಸತ್ಯಕಾಮರದ್ದು 2 ಇಷ್ಟು ಸೈಜಿನ ಫೋಟೋ ಪ್ರಿಂಟ್ ಮಾಡಿಸಿ, ತಾಯ್ತಾ ಮಾಡಿಸಿ, ಅದನ್ನ ಕುಂಕುಮ ಅದಕ್ಕೆ ರೆಡಿ ಮಾಡಿ ಪ್ಯಾಕೆಟ್ ಮಾಡಿಸಿ ಮನೆಗೂ ಹಂಚಿ, ಸತ್ಯಕಾಮ ಅಂತ ಒಬ್ಬರಿದ್ರು ದೈವ ಸ್ವರೂಪಿಗಳು ಅಂತ ಹೇಳಿದ್ರೆ ಏನು ಆಶ್ಚರ್ಯ. ಡನ್ ಇಟ್.
ಬಿಕಾಸ್ ಯು ಆರ್ ಆಲ್ ದೇರ್, ನೀವೆಲ್ಲ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ. ಅದರಿಂದ ಸತ್ಯಕಾಮರಾಗಿಯೇ ಉಳ್ಕೊಂಡಿದ್ದಾರೆ. ಲಂಕೇಶ್ ಪತ್ರಿಕೆಯಲ್ಲಿ ನನಗೆ ರಿಪೋರ್ಟರ್ ಅಂದ್ರೆ ಒಂದು ವರದಿಗೆ 300 ರೂಪಾಯಿ ಹಂಗೆ ಸಂಬಳದಂಗೆ. ಒಂದು ತಿಂಗಳಿಗೆ 4 ವರದಿಗೆ 1200 ರೂಪಾಯಿ ಕೊಡೋರು. 1200 ರೂಪಾಯಿಯಲ್ಲಿ ಒಬ್ಬ ಹೆಂಡತಿ 3 ಜನ ಮಕ್ಕಳನ್ನ ಸಾಕದ್ ಹೆಂಗೆ ಬೆಂಗಳೂರಲ್ಲಿ? ಐ ವಾಂಟ್ ಟು ರಿಯಲ್ ಫೈನಾನ್ಷಿಯಲ್ ಕ್ರೈಸಿಸ್. ಆ ಟೈಮ್ನಲ್ಲಿ ಲಂಕೇಶ್ ಅವರ ಜೂನಿಯರ್ ಅವರು ಬಸವರಾಜ್ ಅಂತಿದ್ರು, ಅವ್ರು ಕರೆದು ರವಿ ಮುಧೋಳ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತದೆ ಕೇಳ ಹೋಗ್ಬರ್ಲಿ ಅನ್ನೋ ಅಂತ. ಸಾಹಿತ್ಯ ಸಮ್ಮೇಳನಕ್ಕೆ ಹೊರಡೋದಕ್ಕೆ 1 ವಾರ ಮುಂಚೆ ನೋಡಿ, ನೀವು ಡೇಟ್ ಬೇಕಾದ್ರೆ ಮ್ಯಾಚ್ ಮಾಡಿ ನೋಡಿ, May 22, 1995 ಇಂದ 1 ವಾರ 10 ದಿವಸ ಇರ್ಬೋದು. ಆ ವಾರನೇ ಸಾಹಿತ್ಯ ಸಮ್ಮೇಳನ ರಿಪೋರ್ಟ್ ಮಾಡಕ್ಕೆ ಬಂದೆ. ನನ್ನ ಕೆಲವು ಫ್ರೆಂಡ್ಸ್ಗೆ ಬೆಂಗಳೂರಲ್ಲಿ ಮತ್ತೆ ಅಲ್ಲಿ ಹೋಗಿ ಸಾಹಿತಿಗಳ ಜೊತೆ ಸೇರ್ಕೊಂಡು ಕುಡ್ಕೊಂಬಂದೇನು ಅಂತ ಒಂದು ಸ್ವಲ್ಪ ಅನುಮಾನ ಇತ್ತು. ಬಂದೆ. ಆ ಸಾಹಿತ್ಯ ಸಮ್ಮೇಳನದ ವೇದಿಕೆ ಈ ಥರದೊಂದು ಟೆಂಟ್ ಇತ್ತು. ಅದ್ರ ಹಿಂದಂತೆ ಈ ಯಜಮಾನ್ರು ಒಂದು ಸ್ಕೂಟರ್ ತಗೊಂಡ್ಬಂದ್ರಲ್ಲ ಸರ್ರ ಅಂತ, ಸತ್ಯಕಾಮವಾದ ಸ್ಕೂಟರ್. ನಾನು ಹೇಳಿದೆ, ಇದು ಏನು ಸರ್ ಇದು ಸ್ಕೂಟರ್ ಓಡಿಸ್ತಾ ಇದ್ದೀರಿ ನೀವು ಈ ವಯಸ್ಸಿನಲ್ಲಿ ಅಂತ. ಮುಂಚೆ ಒಂದು ಮೋಟಾರ್ ಸೈಕಲ್ ಓಡಿಸ್ತಿದ್ದೆ, ಅವನು ಪಾಪಿ ವೈದ್ಯ ನನಗೆ ಹೃದಯವಿದೆ ಎಂದು, ಅದರ ಆರೋಗ್ಯ ಸರಿಯಿಲ್ಲವೆಂದು, ನಾನು ಯಾರನ್ನು ಝಾಡಿಸಿ ಒದೆಯಬಾರದೆಂದು, ಅಂದರೆ ಕಿಕ್ ಹೊಡಿಬಾರದೆಂದು ಹೇಳಿರುವುದರಿಂದ ಈ ಗೇರಿಲ್ಲದ ರೂಹಿಲ್ಲದ ಕುರೂಪಿ ವಾಹನವನ್ನು ಓಡಿಸುತ್ತಿದ್ದೇನೆ. ಅಟ್ ದಿ ಏಜ್ ಆಫ್ 75 ಹೀಗೆ ಮಾತಾಡೋದಕ್ಕೆ ಸಾಧ್ಯವೇ? ಅಷ್ಟು ಆರೋಗ್ಯವಾಗಿರೋದಕ್ಕೆ ಸಾಧ್ಯವೇ? ಒಬ್ಬ ಮನುಷ್ಯನ ಪರ್ಸೆಪ್ಷನ್ಸ್ ಅಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯವೇ? ನನಗೆ ಭಾರಿ ಖುಷಿ ಆಯ್ತು. ಆಮೇಲೆ ನೀವೇನ್ ಮಾಡ್ತಾ ಇದ್ದೀರಿ ಸರ್? ನಾನು ಹಿಂಗೆ ಲಂಕೇಶ್ ಪತ್ರಿಕೆಗೆ ರಿಪೋರ್ಟ್ ಮಾಡ್ತಾ ಇದ್ದೆ. ಅದು ಊಟಕ್ಕೆ ಸಾಕಾಗ್ತದ? ಇಲ್ಲ, ಕಷ್ಟ ಇದೆ, ತುಂಬಾ ಕಷ್ಟ ಇದೆ ನನಗೆ ಯಾಕೋ ತಡ್ಕೊಳಿಕ್ಕೆ ಆಗಲಿಲ್ಲ, ಹೇಳ್ಕೊಂಡ್ಬಿಡೋಣ ಅಂತ ಅನಿಸ್ತು. ನಾನು ಬಹಳ ಡೀಟೇಲ್ ಆಗಿ ಹೇಳ್ಕೊಳ್ಳಿಲ್ಲ. ಇಲ್ಲ, ನನಗೆ ತುಂಬಾ ಕಷ್ಟ ಇದೆ ನನಗೆ ಅಂತ. ನೀವು ನಮ್ಮ ಮನೆಗೆ ಬನ್ನಿ. ನನ್ನ ಮನೆಯಲ್ಲಿ ನನ್ನ ಊಟ ಆದ ನಂತರವೂ ಮಿಕ್ಕುವಷ್ಟು ಅಕ್ಕಿ ಇದೆ. ನಾನು ಕಾಲು ಚಾಚಿ ಮಲಗಿದ ನಂತರವೂ ಮಲಗಬಹುದಾದಷ್ಟು ಜಾಗವಿದೆ. ಬಂದು ನನ್ನ ಮನೆಯಲ್ಲಿ ಇರಿ. ನನಗೆ 48 ವರ್ಷ ಈಗ. ಈ 48 ವರ್ಷಗಳಲ್ಲಿ ನನ್ನನ್ನು ಯಾರೂ ಕೂಡ ಹೀಗೆ ಕರೆದಿಲ್ಲ. ಕರೆದಿದ್ದು ಸತ್ಯಕಾಮರು ಒಬ್ಬರೇ. ನನ್ನ ದೌರ್ಭಾಗ್ಯ ಅಂದರೆ ಅವರು ಕರೆದ ಅನೇಕ ವರ್ಷಗಳ ನಂತರ, ಅವರು ಈ ನಾಟಕ ರಂಗದಿಂದ ಇಳಿದು ಹೋದ 8 ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದಿದ್ದೆ. ನಾನು ವೀಣಾ ಅವರಿಗೆ ಪ್ರಾಮಿಸ್ ಮಾಡ್ತೀನಿ, ನಾನೇನು ಪ್ರತಿ ವರ್ಷ ಆರಾಧನೆ ಥರ ಬರೋ ಮನುಷ್ಯ ಅಲ್ಲ. ಆದರೆ ಬರಬೇಕು ಅಂತ ನನಗನ್ನಿಸ್ದಾಗ, ಬರುವ ಅವಶ್ಯಕತೆ ಇದೆ ಅಂತ ನಿಮಗನ್ನಿಸ್ದಾಗ ನೀವು ಕರೆದ್ರೆ ಅದು ಎಷ್ಟೇ ಕಷ್ಟ ಆದರೂ ಖಂಡಿತ. ಇದಕ್ಕೆ ಒಂದು ಸೋಷಿಯಲ್ ಕನ್ಸರ್ನ್ ಇದೆ. ಸತ್ಯಕಾಮ ಏನು? ಹಿ ವಾಸ್ ಎ ಗ್ರೇಟ್ ರೈಟರ್, ಹಿ ವಾಸ್ ಎ ಗ್ರೇಟ್ ಥಿಂಕರ್. ಅವರೊಬ್ಬ ಮಾಂತ್ರಿಕ ಅಂತ ನೀವು ಯಾರಾದರೂ ಭಾವಿಸಿದ್ರೆ ಅದು ಅಕ್ಷರಗಳಲ್ಲಿ ಮಂತ್ರ. ಆ ಮಾಂತ್ರಿಕತೆ ಅಕ್ಷರಗಳಲ್ಲಿ. ಅತಿಮಾನುಷವಾದದರ ಬಗ್ಗೆ ನಾನು ಸತ್ಯಕಾಮರು ಅನೇಕ ಸಲ ಚರ್ಚೆ ಮಾಡಿದ್ದೀವಿ. ಬಹುಶಃ ವೀಣಾಗೆ ನೆನಪಿರಬಹುದು, ಅವ್ರು ಇರಲಿಲ್ಲ ಈ ಚರ್ಚೆ ನಡೆದಾಗ. ಆಕೆಗೆ ಗೊತ್ತಿರುತ್ತೆ ವಿಷಯ. ಗುಥಿಂಗ್ ಅನ್ನುವಂಥ ಒಂದು ಹಳ್ಳಿಯ ಬಗ್ಗೆ, ಅಲ್ಲಿಯ ಒಬ್ಬ ಪರ್ಫಾರ್ಮರ್ನ ಬಗ್ಗೆ ಸತ್ಯಕಾಮ ನನಗೆ ಹೇಳ್ತಾರೆ. ನನ್ನ ತಾಯಿ ಸತ್ತ ಕೆಲವೇ ನಿಮಿಷಗಳಿಗೆ ನನ್ನ ಸೋದರ ಮಾವ ಬಂದ. ಅವನಿಗೆ ನನ್ನ ತಾಯಿ ಕಾಯಿಲೆ ಬಿದ್ದಿರೋದು ಗೊತ್ತಿರಲಿಲ್ಲ, ಅವಳು ಸಾಕ್ತಿರೋದು ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನನ್ನ ಸೋದರ ಮಾವ ಬರ್ತಾನೆ. ಹೇಗೆ ಬರ್ತಾನೆ? ಭಗವಂತ ಬಂದ. ಅವನನ್ನು ಕೇಳಿದ್ರೆ ಬಂದೆ ಕಣ, ನನಗಾದ್ರೂ ಏನ್ ಗೊತ್ತು ಅಂತ. ನಾನು ಎಲ್ಲ ಪತ್ರಿಕೆಗಳೊಂದಿಗೂ ಜಗಳ ಮಾಡಿ ಎಲ್ಲಾ ಕಡೆ ನೌಕರಿ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಇನ್ನು ಈ ಪತ್ರಿಕಾ ರಂಗದ ಸವಾಸುವೆ ಬೇಡ ಅಂತ ತೀರ್ಮಾನಿಸುವ ಘಟ್ಟದಲ್ಲಿ 1995 ಸೆಪ್ಟೆಂಬರ್ 25ನೇ ತಾರೀಕು ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ. 11 ಗಂಟೆಗೆ ಅದನ್ನ ಎ.ಕೆ. ಸುಬ್ಬಯ್ಯ ಬಿಡುಗಡೆ ಮಾಡ್ತಾ ಇದ್ರೆ ನನ್ನ ಸೋದರ ಮಾವ ತಲೆಗೆ ಬಿಳಿ ರುಮಾಲ್ ಸುತ್ಕೊಂಡು ನಡ್ಕೊಂಡು ಬರ್ತಾ ಇದ್ದ. ನೀನ್ ಹೆಂಗ್ ಗೊತ್ತಪ್ಪ ನಿನ್ಗೆ? ಹೇಳಿ, ಏನಿಲ್ಲ ಕಣ, ಬಂದೆ ಅಷ್ಟೇ. ನಾನೊಂದು ಪತ್ರಿಕೆ ಅಚ್ಚರಿ ಅಂತ ಒಂದು ಮಾಡಿದೆ. ಹಿಡ್ಕೊಂಡು ಚಚ್ಚರಿ ಅಂತ ಜನ ಅನ್ನಿಲ್ಲ. ಪುಣ್ಯ ಒಂದೇ ಒಂದು ಸಂಚಿಕೆ ಮಾಡಿದೆ. ನಾನು ಮಾಡಕ್ಕಾಗಲ್ಲ ಅಂತ ಬಿಟ್ಟೆ. ಆ ಪತ್ರಿಕೆಯ ಬಿಡುಗಡೆ ಸಮಾರಂಭಕ್ಕೆ ನಾನು ವಿದ್ಯಾಭೂಷಣರನ್ನು ಕರೆದಿದ್ದೆ. ಅವತ್ತಿನ ಎಂತ ಯೋಗ ಅಂದ್ರೆ ಅಲ್ಲಿಗೆ ಸತ್ಯಕಾಮರು ಬಂದ್ರು, ನಾನು ಸೋದರ ಮಾವನು ಬಂದ.
ನನ್ನ ಸೋದರ ಮಾವನಿಗೆ ಈಗ 90 ವರ್ಷ ವಯಸ್ಸು. ನಿನ್ಗೆ ಎಷ್ಟಪ್ಪ ವಯಸ್ಸು ಅಂತ ತಮಾಷೆ ಮಾಡ್ತಿರ್ತೇನೆ. ನಿಮ್ಗೆ ಎಷ್ಟು ಮಾಮ ವಯಸ್ಸು ಅಂತ. ಇನ್ನು ಬಾಯಲ್ಲಿ ಹಲ್ಲೆ ಬಂದಿಲ್ವಲ್ಲ, ಅಲ್ಲೆಲ್ಲ ಬಿದ್ದು ಹೋಗಿವೆ. ನಿಜವಾದ ಗಾಂಧಿಯೈಟ್, ಸತ್ಯಕಾಮರಿಗೆ ಬಹಳ ಇಷ್ಟವಾಗಿದ್ದ ಮನುಷ್ಯ, ಬಹಳ ಆತ್ಮೀಯರಾಗಿದ್ದ ಮನುಷ್ಯ. ಬೆಳಗಾವಿ ಕೃಷ್ಣಶಾಸ್ತ್ರಿಗಳು ಅಂತೇಳಿ ಅವ್ರ ಬಗ್ಗೆ ಸಾಕಷ್ಟು ನೀವು ಓದಿರೋ ಅನ್ಸುತ್ತೆ. ಅವರಿಬ್ಬರನ್ನ ಭೇಟಿ ಮಾಡಿಸಿದ ದಿವಸ ಒಂದು ವಿಲಕ್ಷಣವಾದ ಘಟನೆ ನಡೀತು. ಒಬ್ರಿಗೊಬ್ರು ನಮಸ್ಕಾರ ಮಾಡೋದನ್ನ ನಾನು ನೋಡಿದ್ದೀನಿ. ಸತ್ಯಕಾಮರಿಗೆ ನಾನು ಇವರು ಬೆಳಗಾವಿ ಕೃಷ್ಣಶಾಸ್ತ್ರಿಗಳು ಅಂತಂದೆ. ಸತ್ಯಕಾಮರು ತಕ್ಷಣ ಬೆಳಗಾವಿ ಕೃಷ್ಣಶಾಸ್ತ್ರಿಗಳು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಸತ್ಯಕಾಮರು ಅಂತಂದೆ. ಕೃಷ್ಣಶಾಸ್ತ್ರಿಗಳು ಅವ್ರಿಗೆ ನಮಸ್ಕಾರ ಮಾಡಿದ್ರು. ನಾನು ಯಾವತ್ತೂ ಯಾರಿಗೂ ನಮಸ್ಕಾರ ಮಾಡೋಣ. ನನ್ನ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡ್ರೆ ಅಪಾಯಗಳಿವೆ. ಆದ್ರೆ ಆ ಗೆಸ್ಚರ್ ಇದೆಯಲ್ಲ, ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ದೇವರಿದ್ದಾನೋ ಇಲ್ವೋ ಗೊತ್ತಿಲ್ಲ, ಮಂತ್ರ ಇದೆ, ದೇವಾಲಯ ಇದೆ. ದೇವರಿದ್ದಾನೆ ಅಂತ ನಂಬಿದ ಕಡೆ ನೈರ್ಮಲ್ಯ ಇದ್ರೆ, ಶುದ್ಧಿ ಇದ್ರೆ, ಸಂತೋಷ ಇದ್ರೆ, ಸಂಗೀತ ಇದ್ರೆ ಆ ದೇವರು ನನಗೂ ಬೇಕು. ನೀವು ಅಥರ್ವಣ ವೇದದ ಯಾವ ಭಾಗವನ್ನು ಓದಿದ್ರು ಕೂಡ ಒಂದು ಆಶ್ಚರ್ಯ ನಿಮಗೆ ಕಾದಿರುತ್ತೆ. ಇದೆಲ್ಲ ಇದೆಯಾ ಅಂತ ಅನ್ಸುತ್ತೆ. ಸತ್ಯಕಾಮರು ಅದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ತಾ ಹೋಗ್ತಾರೆ. ಆ ಸಿಂಪ್ಲಿಫಿಕೇಶನ್ ಕಲ್ತ್ಕೊಳ್ಳೋಕೆ ಒಂದು 3-4 ವರ್ಷದ ಸ್ಟಡಿ ಬೇಕು ಅಂತ ನಾನು ಭಾವಿಸ್ತೇನೆ. ಪಂಚಮಗಳ ನಡುವೆ ಓದಿದ್ರೆ ನಾನು ಓದಿದ ವಯಸ್ಸಿನಲ್ಲಿ ದೊಡ್ಡ ಎಂಟರ್ಟೈನ್ಮೆಂಟ್. ಈಗೆಲ್ಲ ಇರುತ್ತಾ ಸಾಧ್ಯನಾ ಅಂತ ಹೇಳಿ. ಆ ನಂತರ ಓದಿದ್ರೆ ಅದೊಂದು ಚಿಂತನೆ. ಈಗ ಸ್ವಾತಂತ್ರ್ಯ ಓದ್ತಾ ಇದ್ರೆ ಇದು ಬೇರೆನೇ ಅಪಿಯರೆನ್ಸ್. ಸತ್ಯಕಾಮರಿಗೆ ಆ ತರಹ ಒಂದು ಲೋಕವನ್ನ ಪ್ರವೇಶಿಸಿ ವಾಪಸ್ ಬರುವಂತಹ ಮಾನಸಿಕ ಸಾಧ್ಯತೆಗಳಿದ್ವು ಅಂತ ನಾನು ಇವತ್ತು ಸೀರಿಯಸ್ ಆಗಿ ನಂಬ್ತೇನೆ. ಅಂಡ್ ಐ ಅಪ್ರಿಶಿಯೇಟ್ ಇಟ್. ಈ ಕೈ ಕತ್ತಿಸ್ಕೊಂಡ್ಬಿಟ್ಟು ಬೆಳೀತಾ, ಬೆಳೆಸ್ ತೋರ್ಸು, ವಿಭೂತಿ ಕೊಡು, ಕುಂಕುಮ ಕೊಡು, ಬೆಂಕಿಯಲ್ಲಿ ನಿಂತ್ಕೋ, ಉಪವಾಸ ಇರು, ನೆಲದಲ್ಲಿ ಹೂತಾಕ್ತೀವಿ ಅಲ್ಲೇ ಇರು, ಇವು ಯಾವುದೂ ಅಲ್ಲದ್ದು ತಂತ್ರ. ಇವೆಲ್ಲವನ್ನು ಮೀರಿದ್ದು ತಂತ್ರ. ನಾನು ಸತ್ಯಕಾಮರನ್ನ ಒಂದ್ಸಲ ತುಂಬಾ ನನಗೆ ಬಹಳ ಜಿಜ್ಞಾಸೆ ಇದೆ. ನಾನು ಅಘೋರಿಗಳ ಬೆನ್ನತ್ತು ಹೋಗಿದ್ದೇನೆ. ನನ್ನ 19ನೇ ವಯಸ್ಸಿನಲ್ಲಿ ನಾನು ಹಿಮಾಲಯ ಪರ್ವತದ ತುದಿಯಲ್ಲಿ ಕೂತು ದೇವರು ಕಾಣಿಸ್ತಾನೆ ಅಂತ ಸನ್ಯಾಸವನ್ನು ಸ್ವೀಕರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ನಾಥಪಂಥೀಯರ ಜೊತೆ ಓಡಾಡಿದ್ದೇನೆ. As a student of history, I have studied lot of things. ಎಲ್ಲ ಧರ್ಮಗಳು ಹೇಳೋದೇನೆಂದ್ರೆ ಪಾಪ ಮಾಡಬೇಡ, ಕಾಮ ಕೆಟ್ಟದು, ಆಸೆಗೆ ದುಃಖಕ್ಕೆ ಕಾರಣ, ಡಿಸೈರ್ನ ಬಿಟ್ಬಿಡು ಅಂತ ಹೇಳೋದು, ಉಪವಾಸ ಮಾಡು, ಮಡಿ ಮಾಡು, ಮುಟ್ಟಬೇಡ, ಎಲ್ಲ ನೆಗೆಟಿವ್ ಥಿಂಗ್ಸ್. ಇವೆಲ್ಲವನ್ನ ನೆಗೆಟ್ ಮಾಡ್ತಾನೆ ರಜನೀಶ್. ಹ್ಯಾವ್ ಅ ಡಿಸೈರ್. ಡಿಸೈರ್ ಇಸ್ ದ ಮೋಸ್ಟ್ ಡಿಸೈರ್ಫುಲ್ ಥಿಂಗ್ ಅಂತ ಹೇಳಿ. ಉಸಿರಾಡ್ತಾ ಇದ್ದೀವಿ ಅನ್ನೋದೇ ಒಂದು ಡಿಸೈರ್ ಟು ಲಿವ್. ಆದ್ರೆ ಡೋಂಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಫಾರ್ ದ ಡಿಸೈರ್ ಅಂತ ಹೇಳಿ. ನನಗೆ ಈ ಟ್ಯೂಬ್ ಲೈಟ್ ಬೇಕು, ನನಗೆ ಮರ್ಸಿಡೀಸ್ ಬೆನ್ಸ್ ಕಾರ್ ಬೇಕು, ನನಗೆ ಬಂಗಾರದ ಚೌಕಟ್ಟಿನ ಕನ್ನಡಕ ಬೇಕು, ನನಗೆ ನಡೆಯೋಕೆ ಆಗದೆ ಇರುವಂತ 70,000 ರೂಪಾಯಿ ಬೂಟ್ ಬೇಕು. ದೀಸ್ ಆರ್ ದಿ ಆಬ್ಜೆಕ್ಟ್ಸ್ ಆಫ್ ಡಿಸೈರ್ ಅಂಡ್ ಡೋಂಟ್ ಹ್ಯಾವ್ ದಮ್. ದೊಡ್ಡ ಮನೆ ಬೇಕು, ಒಳ್ಳೆ ಡಿಸೈರ್. ಜಾಸ್ತಿ ಕಾಂಪೌಂಡ್ ಬೇಕು. ವೀಣಾ ಹೇಳ್ತೀವಿ ನಮ್ಗೆ 8 ಎಕರೆ ನಾವು ಶಾಲೆ ಮಾಡ್ತೀವಿ, ಇನ್ನೂ ದೊಡ್ಡ ಬೇಕು. ಜಾಗ ದೊಡ್ಡದಾದಷ್ಟು ಮನಸ್ಸು ದೊಡ್ಡದಾಗುತ್ತೆ. ದುಡ್ಡು ಜಾಸ್ತಿ ಬಂದಷ್ಟು ಮನುಷ್ಯ ಗಟ್ಟಿ ಆಗ್ತಾನೆ. ಐ ಆಮ್ ಪವರ್ಫುಲ್. ಆಯ್ತು, ನೆಕ್ಸ್ಟೇ ಪ್ರಶ್ನೆ. ಇಷ್ಟೆಲ್ಲ ಬಂದ್ಮೇಲೆ ಇದನ್ನ ತಗೊಂಡು ಏನ್ ಮಾಡೋದು ಅನ್ಸುತ್ತೆ. ಯು ಫೀಲ್ ಅಬ್ಸಲ್ಯೂಟ್ಲಿ ಆಲ್ ದಿಸ್ ಇಸ್ ಯೂಸ್ಲೆಸ್. ಇದಕ್ಕೋಸ್ಕರ ಇಷ್ಟು ಒತ್ತಾಡೋದ್ನ ಅನ್ನೋ ಪ್ರಶ್ನೆ ಬರುತ್ತೆ. ರಜನೀಶ್ನವ್ರು ಕೇಳ್ತಾರೆ, ಡಿಡ್ ಐ ಟಾಯ್ಲ್ ಆಲ್ ದೀಸ್ ಇಯರ್ಸ್ ಫಾರ್ ದಿಸ್ ಸಿಲಿ ಥಿಂಗ್? ಈ ದುಡ್ಡು ಅನ್ನೋ ಕ್ಷುಲ್ಲಕ ವಸ್ತುವಿಗೋಸ್ಕರ ನಾನು ಇಷ್ಟು ಕಷ್ಟಪಟ್ನ? ಈ ಹೆಸರು ಅನ್ನೋದಕ್ಕೋಸ್ಕರ ಇಷ್ಟು ಕಷ್ಟಪಟ್ನ? ಹೆಸರುಗಳಲ್ಲಿ ಎಷ್ಟು ವಿಧವಾದ ಹೆಸರುಗಳು. ನೇಮ್ ಆಸ್ ಅನ್ ಆಕ್ಟರ್, ನೇಮ್ ಆಸ್ ಅ ಸಿಂಗರ್, ನೇಮ್ ಆಸ್ ಅ ಪ್ರೊಟಗಾನಿಸ್ಟ್, ನೇಮ್ ಆಸ್ ಅ ಸೈಂಟ್. ಎಷ್ಟು ಒಳ್ಳೆಯವನಪ್ಪ ಅನ್ನೋದು ಕೂಡ ಎಷ್ಟು ಒಳ್ಳೆ ಹೆಸರಲ್ವಾ? ಅದೆಷ್ಟು ಅಹಂಕಾರ ಬಂದಿರುತ್ತೆ ನೋಡಿ. ನಾನು ಒಳ್ಳೆಯವನು ಅನ್ನೋದೇ ಒಂದು ದೊಡ್ಡ ಅಹಂಕಾರ ಕಾರಣ ಇರ್ತದೆ. ಸಾತ್ವಿಕ ಅಹಂಕಾರ ಇದೆಯಲ್ಲ, ಅದು ದುಷ್ಟರಿಗಿರೋ ಅಹಂಕಾರಕ್ಕಿಂತ ಅಪಾಯಕಾರಿ. ನಾನು ಈ ಮಾತನ್ನು ಹೇಳಿದಾಗ ವೀರೇಂದ್ರ ಹೆಗ್ಡೆ ಎದ್ದು ಬಂದು ಈ ಥ್ಯಾಂಕ್ ಮೀ ಪರ್ಸನಲಿ, ಸೆಟ್ ಯು ಆರ್ ವೆರಿ ಕರೆಕ್ಟ್. ನಾನು ಅನೇಕ ಜನ ದುಷ್ಟರನ್ನ ಸನ್ಯಾಸಿಗಳ ಮಧ್ಯೆ ನೋಡಿದ್ದೀನಿ, ಸಂತರ ಮಧ್ಯೆ ನೋಡಿದ್ದೀನಿ, ಪತಿವ್ರತೆಯರು ಅಂದುಕೊಂಡಂತಹ ಸ್ತ್ರೀಯರ ಮಧ್ಯೆ ನೋಡಿದ್ದೀನಿ.
ಈ ನುಚ್ಚಾಗಳು ಇರ್ತಾರಲ್ಲ, ಸೈಕಲ್ ರಿಕ್ಷಾದವರು, ಆಟೋ ರಿಕ್ಷಾದವರು, ಕೂಲಿ ಮಾಡೋರು, ರೈತರು, ಇವರೊಂದು ದುಷ್ಟರು ಜಾಸ್ತಿ ಜನ ಇರಲ್ಲ, ಮೆಜಾರಿಟಿ ಇರಲ್ಲ, ಇರ್ತಾರೆ, ಒಂದು 10 ಜನ ಇದ್ದೇ ಇರ್ಬೋದು. ಆದ್ರೆ ಆ ಮೇಲಕ್ಕೆ ಹೋಗ್ತಾ 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 ಹೋದಾಗೆಲ್ಲ ತೀವ್ರತೆ, ದುಷ್ಟತನದ ತೀವ್ರತೆ ಜಾಸ್ತಿ ಆಗ್ತಾವೆ. ಅವಾಗ ರಜನೀಶ್ ಬಹಳ ಚೆನ್ನಾಗಿ ಹೇಳ್ತಾನೆ, ನೋಡು, ಬಡತನಕ್ಕಿರುವಂತ ಸೌಭಾಗ್ಯ ಏನು ಅಂತಂದ್ರೆ ಇವತ್ತಲ್ಲ ನಾಳೆ ಶ್ರೀಮಂತನಾಗ್ತೀನಿ ಅನ್ನೋ ಆಸೆ ಆದ್ರೂ ಇರುತ್ತೆ. ನಿನ್ಗೆ ಯು ಹ್ಯಾವ್ ಲಾಸ್ಟ್ ದಟ್ ಆಲ್ಸೋ, ದಟ್ ಪ್ಲೆಜರ್ ಆಲ್ಸೋ. ದೆನ್ ವಾಟ್ ಟು ಡೂ? ವಾಟ್ ನೆಕ್ಸ್ಟ್? ದ ನೆಕ್ಸ್ಟ್ ಇಸ್ ಗಾಡ್. ದೇವರು ದೇವರನ್ನ ಹೆಂಗ್ ಸರ್ ಅವ್ನು ಎಲ್ಲಿರ್ತಾನೆ? ಅವ್ನು ಹುಡ್ಕದಪ್ಪ, ಅವತ್ತಿಂದ ಹೊಸ ಕೆಲಸ. ಇವಷ್ಟು ದಿವಸ ದುಡ್ಡು ಹುಡುಕಿದೆ, ದೇವ್ರು ಹುಡುಕಿದ್ರು. ದೇವರಿಗೆ ಗ್ರೀಕರು ನಂಬಿದ್ರಂತೆ, ದೇವರಿಗೆ 7 ಅಡಿ ಇರ್ತಾನೆ, ಯಾಕಂದ್ರೆ ಅವರ 6 ಅಡಿ ಇತ್ತು. ನಮ್ಮ ಹಿಂದೂ ಧರ್ಮದ ಪ್ರಕಾರ ದೇವರಿಗೆ 3 ಮುಖ, ಬ್ರಹ್ಮ, ವಿಷ್ಣು, ಮಹೇಶ್ವರ. ನಮ್ಮಂತವ್ರಿಗೆ ಅವ್ರು ನೆಂಟಿಲ್ವೇನ್ರಿ, ಹೆಂಡತಿ ಹತ್ರ ಮಾತಾಡೋವಾಗಲೇ ಒಂಥರ, ಗರ್ಲ್ ಫ್ರೆಂಡ್ ಮಾಡತ್ರ ಮಾತಾಡೋವಾಗಲೇ ಒಂಥರ, ಬಾಸ್ ಹತ್ರನೇ ಒಂಥರ, ಸಭೆಯಲ್ಲಿ ಒಂಥರ, ಒಬ್ಬರೇ ಸಿಕ್ಕಾಗ ಒಂಥರ, ಇಬ್ಬಿಬ್ರು ಸಿಕ್ಕಾಗ ಒಂಥರ ಮಾತಾಡೋದು. ನಮಗೆ ಅಷ್ಟು ಮುಖಗಳಿರುವಾಗ ದೇವರು ಸಿಲ್ಲಿ ಕೆಲವು 3 ಮುಖ. ಈವನ್ ಗಾಡ್ ಇಸ್ ಅ ಮಿತ್, ಗಾಡ್ ಇಸ್ ಅ ಲಿಮಿಟೇಷನ್. God is a very ordinary desire that you have. Don't desire for the God. ದೇವರನ್ನ ಆಸೆ ಪಡ್ಬೇಡ. ದೇವರು ಸಿಕ್ಬಿಟ್ರೆ ಆಮೇಲೆ ನಿನ್ ಜೀವನದಲ್ಲಿ ಏನ್ ಮಾಡಕ್ಕೂ ಆಗಲ್ಲ. ಡಯಾಬಿಟಿಸ್ ಬಂದ್ಮೇಲೆ ಜಿಲೇಬಿ ಸಿಕ್ಕಂಗೆ. ದೇವರನ್ನ ಮೀರಿದೇನಿದೆ ಅಂತ ಹೇಳ್ತಾನೆ. ದೆನ್ ಒಂದು ನಿರಂಜನ ಅಂತ ಒಂದು ನದಿ ಇದೆಯಂತೆ, ಅದನ್ನ ನೋಡಕ್ ಹೋಗ್ತಾರೆ ಆಚಾರ್ಯ ರಜನೀಶ್ ಹೆಂಗಿದೆ ಅಂತ. ಇಟ್ ಇಸ್ ಎ ಸ್ಮಾಲ್ ಆರ್ಡಿನರಿ ರಿವಲೆಟ್. ಆದ್ರೆ ಬೌದ್ಧ ಧರ್ಮದ ಪುಸ್ತಕಗಳಲ್ಲಿ ಬರೀತಾರೆ, ಬುದ್ಧ ಆ ನಿರಂಜನ ನದಿಯನ್ನ ದಾಟೋದಕ್ಕೆ ಹೋಗಿ ಸತ್ತು ಹೋಗ್ತೀನೇನೋ ಅನ್ನೋಷ್ಟು ಆತನಿಗೆ ಹೆದರಿಕೆ ಆಗುತ್ತೆ. ಹಿ ವಾಸ್ ಅನೇಬಲ್ ಟು ಕ್ರಾಸ್ ದ ರಿವರ್ ಬಿಕಾಸ್ ಹಿ ವಾಸ್ ಸೋ ಥಿನ್. ಆ 12 ವರ್ಷದ ಪೆನೆನ್ಸ್ ಮಾಡಿ, ತಪಸ್ ಮಾಡಿ, ಸ್ವರಗಿ ಸೋತು ಹೋಗಿ ಸಾಯೋ ಸ್ಥಿತಿ ಅದು. ಇವ್ರು ಹೇಳ್ತಾರಲ್ಲ, ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗಾಯ್ತು ಅಂತ. ಇಟ್ ಇಸ್ ನಾಟ್ ಬೋಧಿ ವೃಕ್ಷ, ಇಟ್ ಇಸ್ ನಿರಂಜನ ರಿವರ್. ಆ ರಿವರ್ನ ಕ್ರಾಸ್ ಮಾಡುವಾಗ ತನಗೆ ಕೈಲಿ ಆಗದೇ ಇಲ್ಲ ಇದು ಅಂತ ಹೇಳಿ ಆ ಕ್ಷಣದಲ್ಲಿ ಗೋಚರ ಆಗುತ್ತೆ. ಆಬ್ಜೆಕ್ಟ್ ಲೆಸ್ ಆದ್ರೆ ಮಾತ್ರ ನನಗೆ ಮುಕ್ತಿ ಸಿಗಕ್ಕೆ ಸಾಧ್ಯ. ಡಿಸೈರ್ ಬೇಕು, ಬದುಕಬೇಕಿದ್ರೆ ನಾನು ನದಿ ದಾಟಕ್ಕಾಗಲ್ಲ. ನದಿ ದಾಟುವಷ್ಟು ಉಸಿರ್ಬೇಕು. ದಾಟಿದ ಮೇಲೆ ಒಂದು ಸ್ಟೀಮರ್ ಸಿಗ್ಲಿ, ಆ ಕಡೆ ಪಕ್ಕದಲ್ಲಿ ಸ್ಟೀಮರ್ ಸೈಜ್ ಒಂದು ಮನೆ ಇರಲಿ, ಅವೆಲ್ಲ ಅಲ್ಲ. ನೋ, ಡೋಂಟ್ ಹ್ಯಾವ್ ಡಿಸೈರ್ಸ್. ಯು ಲೂಸ್ ದಿ ಆಬ್ಜೆಕ್ಟ್ಸ್. ಎಷ್ಟೊಳ್ಳೆ ಆಬ್ಜೆಕ್ಟ್ ಇಟ್ಕೊಂಡ್ರೆ ಅದು ಆಬ್ಜೆಕ್ಟೇ. ದೇವರು ತುಂಬಾ ಒಳ್ಳೆ ಆಬ್ಜೆಕ್ಟ್, ಅಮ್ಮ ತುಂಬಾ ಒಳ್ಳೆ ಆಬ್ಜೆಕ್ಟ್, ಜ್ಞಾನ ತುಂಬಾ ಒಳ್ಳೆ ಆಬ್ಜೆಕ್ಟ್. ಅವುಗಳೊಳಗಿನ ಡಿಸೈರ್ ಇದೆಯಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೆ 4 ದಿವಸ ಬೇಕಾಯ್ತು. ನಿಮಗೆ ನಾನು 4 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಜನೀಶ್ ನನ್ನ ಓದು ಅಂತೇಳಿ ಸತ್ಯಕಾಮರು ಹೇಳಿದ ಮೇಲೆ ಗಂಭೀರವಾಗಿ ನಾನು ರಜನೀಶ್ ನನ್ನ ಓದಕ್ಕೆ ಶುರು ಮಾಡಿದೆ. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ, ರಜನೀಶ್ ಸೆಕ್ಸ್ ಗುರು ಅಂತ. ಅವರು ತಮ್ಮ ಜೀವಮಾನದಲ್ಲಿ 5,000 ಗಂಟೆಗಳು ಮಾತಾಡ್ತಾರೆ, ಕಂಟಿನ್ಯೂಸ್ 5,000 hours ರೆಕಾರ್ಡೆಡ್. ಅದರಲ್ಲಿ ಹಾರ್ಡ್ಲಿ ಒಂದು 100 ತಾಸು ಕೂಡ ಸೆಕ್ಸ್ ಬಗ್ಗೆ ಮಾತಾಡಲಿಲ್ಲ. ಹಿ ವಾಸ್ ಬಿಯಾಂಡ್ ದಟ್. ಹಿ ವಾಸ್ ಅ ವೆರಿ ಇಂಟೆಲಿಜೆಂಟ್ ಮ್ಯಾನ್, ಬಹಳ ಬುದ್ಧಿವಂತ. ಹಾಗೆ ಒಬ್ಬ ಗುರು ಇನ್ನೊಬ್ಬ ಗುರುವನ್ನ ಹೆಗಲ ಮೇಲೆ ಹೊರಿಸಿ ಹೋಗುವ ಜಾಣತನ ಇದೆಯಲ್ಲ, ಆ ಜಾಣತನ ಸತ್ಯಕಾಮರಲ್ಲಿತ್ತು. ಸತ್ಯಕಾಮರ ಆರಾಧನೆ, ಸತ್ಯಕಾಮರ ಸ್ಮರಣೆ, ಸತ್ಯಕಾಮರ ಪುಣ್ಯತಿಥಿ ಇವು ಯಾವುವು ಕೂಡ ಸರಿಯಾದ ಶಬ್ದಗಳಲ್ಲ. ಸತ್ಯಕಾಮ ನಿರಂತರವಾಗಿ ನಮ್ಮಲ್ಲಿ ಇರುವಂತಹ, ನಮ್ಮೊಂದಿಗೆ ಇರುವಂತಹ ಒಂದು ನೆನಪು. ನನ್ನ ಒಂದೇ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಹೇಗೆ ನಾನು ರಜನೀಶ್ನ ಡಿಸೈರ್ನ ಬಗ್ಗೆ 4 ನಿಮಿಷಗಳಲ್ಲಿ ನಿಮ್ಗೆ ಏನನ್ನೂ ವಿವರಿಸೋದಕ್ಕೆ ಸಾಧ್ಯವಾಗಿಲ್ವೋ, ಹಾಗೆ ಸತ್ಯಕಾಮ ಕೂಡ ನಮಗೆ ಅರ್ಥವಾಗದೆ ಅರ್ಧಕ್ಕಿಂತ ಹೆಚ್ಚು ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಯಾರಿಗಾದ್ರೂ ಸತ್ಯಕಾಮ ಸಂಪೂರ್ಣವಾಗಿ ಅರ್ಥವಾಗಿದ್ದಾರೆ ಅಂತ ನೀವು ಅನ್ನೋದಾದ್ರೆ ನೀವು ನನಗಿಂತ ಜ್ಞಾನಿಗಳು ಅಂತ ನಾನು ಭಾವಿಸ್ತೇನೆ. ಸತ್ಯಕಾಮರ ನೆಪದಲ್ಲಿ ಏನಾದರೂ ರಿಸರ್ಚ್ ಕೆಲಸ ಆಗೋದಾದ್ರೆ ಪರ್ಟೇನಿಂಗ್ ಟು ತಂತ್ರ, ಅದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ನೀವೇ ಮಾಡಬೇಕು ಒಂದು ಸೆಕೆಂಡ್, ಅಂದ್ರೆ ಕೆಲಸ ನೀವು ಮಾಡಬೇಕು ಅಂತಲ್ಲ, ಆ ಥರದ ಕೆಲಸವನ್ನು ಮಾಡಿಸ್ಬೇಕಾಗುತ್ತೆ. ಮಾಡೋದಾದ್ರೆ ಎಲ್ಲೂ ಕೂಡ ನನ್ನ ಪ್ರಸ್ತಾಪವೇ ಇಲ್ಲದೆ, ನನ್ನ ಹಸ್ತಕ್ಷೇಪವೇ ಇಲ್ಲದೆ 1 ವರ್ಷಕ್ಕೆ ಎಷ್ಟು ಆ ಕಾರಣಕ್ಕೆ ಖರ್ಚಾಗುತ್ತೆ, ಆ ಖರ್ಚನ್ನು ವಹಿಸ್ಕೊಳ್ಳಿಕ್ಕೆ ನಾನು ಹಿಡಿಯುತ್ತೆ. ತಂತ್ರದ ಕುರಿತಂತೆ
ಅಥವಾ ಅವರಿಗೆ ಆಸಕ್ತಿ ಇದ್ದಂಥ ಯಾವುದೇ ಸಬ್ಜೆಕ್ಟ್ ಕೊಡ್ತಂತೆ, ಅಥವಾ ನೀವು ಸಜೆಸ್ಟ್ ಮಾಡುವ ಯಾವುದೇ ಸಬ್ಜೆಕ್ಟ್ ಕೊಡ್ತಂತೆ. ಖಂಡಿತವಾಗಿಯೂ ರಿಸರ್ಚ್ ಮಾಡೋದಕ್ಕೆ ಸಾಧ್ಯವಿದೆ. ಮಾಡುವುದಾದ್ರೆ ಅದಕ್ಕೆ ನನ್ನ ಸಮ್ಮತಿ, ನನ್ನ ಬೆಂಬಲ, ನನ್ನ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅದಕ್ಕಿದೆ. ನೀವು ಸ್ಕೂಲ್ ಮಾಡಿದ್ರೆ ಅದು ಎಂಥ ಸ್ಕೂಲ್ ಮಾಡಿದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಸ್ಕೂಲ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಯಾವ ವಯಸ್ಸಿನ ಮಕ್ಕಳಾದರೂ ಸರಿಯೇ ವರ್ಷದಲ್ಲಿ ಒಂದು ದಿವಸ ಬಂದು ನಿಮ್ಮ ಕೈಲಿ ಪಾಠ ಕೇಳಿಸ್ಕೊಂಡು ಅವ್ರಿಗೆ ಒಂದು ತಾಸು ಪಾಠ ಮಾಡಿ ಹೋಗ್ತೀನಿ ಅಂತ ಹೇಳುವುದರ ಮೂಲಕ ಅನುಮತಿ ಕೊಡಿ ಅಂತ ವೀಣಾ ಅವರಲ್ಲೂ ವೇದಿಕೆ ಮೇಲಿರುವಂಥ ಹಿರಿಯರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟರ ಮೇಲೆ ಇರಲೇಬೇಕಂದ್ರೆ ಇರ್ತೀನಿ.